ಅದೆಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್. ಹಾಗೆ ನಾವು ಬೆಳಗ್ಗೆ ಸ್ಕೂಲ್ಗೆ ಬಂದು ಇಲ್ಲಿ ನಮ್ದೆಲ್ಲ ಪ್ರೋಗ್ರಾಮ್ಸ್ ನಾವು ಓದ್ತಿರ್ಬೇಕಾದ್ರೆ ಫುಲ್ ಸ್ಟೂಡೆಂಟ್ ಇದ್ರು. ಹೋಗ್ಲಿ ಸುಮ್ಮನೆ ಆಟ ಆಡಕ್ ಹೋಗ್ತೀನಿ ಗೈಸ್. ಅವಾಗ ಆಟ ಆಡೋಕೆ ಒಳ್ಳೊಳ್ಳೆ ಆಟಗಳ ಹಾಗೂ ಎಂಜಾಯ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ತೀನಿ ಗೈಸ್. ಹಾಗೆ ಗೌರ್ಮೆಂಟ್ಸ್ ಅಲ್ಲಿ ಓದ್ತಿರೋ ನಮ್ಮ ಹುಡುಗ ಇದ್ದಾನೆ, ಅವ್ನ ಬಗ್ಗೆ 6ನೇ ಕ್ಲಾಸಿಂದ 7ನೇ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ಹೆಂಗಿದೆ ಅನುಭವ ಅಂತ ನಮ್ಮ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನು ಸೇರಿಸಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ನಮ್ಮ ಗೌರ್ಮೆಂಟ್ ಶಾಲೆಯನ್ನು ಉಳಿಸಿ ಅಂತ ನಾನು ಕನ್ನಡಿಗ, ಕನ್ನಡದ ಕಾವಲಿ. ಗೈಸ್ ನಮ್ದು ಬೇಗರ್ದು ಪ್ರೈಮರಿ ಸ್ಕೂಲ್ ವಿಡಿಯೋ ಮಾಡಿ ಅಂತಿರಲ್ಲ ಗೈಸ್, ಇವತ್ತು ವಿಡಿಯೋ ಮಾಡಕ್ ಬಂದಿದೀವಿ ಗೈಸ್. ನಮ್ ಸ್ಕೂಲು ಯಾರ್ಯಾರು ಸ್ಕೂಲಲ್ಲಿ ಓದಿರಿ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಗೈಸ್. ಅದೆಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್. ನಾನು ನಿಮ್ಮ ಕಿರಣ್ ಕನ್ನಡಿಗ. ಇವತ್ತು ನಮ್ಮ ಬೇಗೂರಿನ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಬೇಗೂರು ಶಾಲೆಗೆ ಬಂದಿದೀವಿ. ಯಾಕಂದ್ರೆ ನಾವು ಓದಿದ್ದಂತ ಸ್ಕೂಲು 1ನೇ ಕ್ಲಾಸಿಂದ ಆದ್ರೆ ಮಾತ್ರ ಅವಾಗ ಫುಲ್ ಅದ್ದೂರಿ ಆಗಿತ್ತು, ಫುಲ್ ಎಂಜಾಯ್. ಇದು ಬಂದು ನಮ್ಮ ಆಫೀಸ್ ರೂಮು. ಹಾಗೆ ಬಂದ್ರೆ ಈ ಕಡೆ ನಮ್ದು ಸ್ಟೇಜ್ ಇದೆ. ಹಾಗೆ ನಾವು ಯಾವ ಸ್ಕೂಲ್ ಓದಿದ್ವು ಅಂತ ತೋರಿಸ್ತೀನಿ ಬನ್ನಿ ಒಂದೊಂದಾಗಿ. ನಾವು ಬೆಳಗ್ಗೆ ಸ್ಕೂಲ್ಗೆ ಬಂದು ಇಲ್ಲೆಲ್ಲ ಆಟ ಆಡ್ಕೊಂಡು ಹಾಗೆ 9:30ಗೆ ಬೆಲ್ ಹೊಡಿತಿದ್ರು, ಫೈರ್ ನಿಲ್ಲಿಸ್ತಿದ್ರು. ಇದೇ ಬಾವುಟ ಕಂಬ ಹತ್ರ ಫೇರ್ ಮಾಡ್ತಿದ್ದು. ಹಾಗೆ ಸ್ಕೂಲಲ್ಲಿ ಬ್ಯಾಂಡ್ ಸೆಟ್ ಎಲ್ಲ ಇತ್ತು. ನಮ್ಮ ಹುಡುಗರೆಲ್ಲ ಬ್ಯಾಂಡ್ ಸೆಟ್ ಬಾರಿಸ್ತಿದ್ರು, ಒಳ್ಳೆ ಎಂಜಾಯ್ ಇತ್ತು ಅವಾಗ. ಹಂಗೆ ಹೋದ್ರೆ ಆ ಕಡೆ ಅಡಿಗೆ ರೂಮು. ಹಿಂಗೆ ನಮ್ ಸ್ಕೂಲ್ ಐತೆ, ಬನ್ನಿ ಹೋಗೋಣ. ಇಲ್ಲಿ ಬಂದು ಖೋಖೋ ಆಡ್ತಿದ್ನು, ಹಾಗೆ ಇಲ್ಲಿ ಬಂದು ವಾಲಿಬಾಲ್ ಆಡ್ತಿದ್ನು ಗೈಸ್. ವಾಲಿಬಾಲ್, ಕಬಡ್ಡಿ ಎಲ್ಲ ಆಟ ಆಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಿದ್ನು. ಆದ್ರೆ ಇವಾಗ ಎಂಜಾಯ್ ಸಿಗಲ್ಲ. ನಮ್ಮ ಹುಡುಗರು ಮಾಡ್ತಾವ್ರೆ, ಅವ್ರು ಯಾರಂತ ಆಮೇಲೆ ತೋರಿಸ್ತೀನಿ ನಿಮ್ಗೂ. ಅವರು ಇವಾಗ ನಮ್ಮ ಕ್ಯಾಮ್ರಾಮನ್ ಆಗ್ಬಿಟ್ಟವ್ರೆ. ಬನ್ನಿ ಹಾಗೆ ನಮ್ದು 1ನೇ ಕ್ಲಾಸ್ ಯಾವ್ದು ಅಂತ ತೋರಿಸ್ತೀನಿ, ನಮ್ ಸ್ಕೂಲ್ ಹೆಂಗಿತ್ತು ಅಂತ. ರೆಡಿಯಾ? ಇದು ಬಂದು ನಮ್ಮ 1ನೇ ಕ್ಲಾಸು ಎ ಸೆಕ್ಷನ್. ಇದ್ರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು. ಹಾಗೆ ನಮ್ ಬಂದು ಇದು ಬಿ ಸೆಕ್ಷನ್, ನಮ್ ಕ್ಲಾಸು. ನಾವ್ ಇಲ್ಲಿ ಓದಿದ್ದು. ಅಲ್ಲಿ 1ನೇ ಕ್ಲಾಸ್ ಓದಿದ್ದು. ಇದು ನಮ್ಮ 2ನೇ ಕ್ಲಾಸ್ ಓದಿದ್ದು. ಇದು ಫೈನಲಿ. ಇದು ತುಂಬಾ ಮೆಮೊರಸ್ ಸ್ಕೂಲು. ಇದ್ರಲ್ಲೇ 3ನೇ ಕ್ಲಾಸು ಮತ್ತೆ 4ನೇ ಕ್ಲಾಸ್ ಎರಡು ಇಲ್ಲೇ ಓದಿದ್ದು 2 ವರ್ಷ. ಅಯ್ಯೋ ಫೈನಲ್ 5ನೇ ಕ್ಲಾಸ್ ತೋರ್ಸಕ್ ಹೋಗ್ತೀನಿ ಬನ್ನಿ ಗೈಸ್, ಹೋಗೋಣ. ನಮ್ದು 3ನೇ ಕ್ಲಾಸು 4ನೇ ಕ್ಲಾಸ್ ಎಲ್ಲ ನೋಡಿದ್ರಿ. ನಮ್ದು 5ನೇ ಕ್ಲಾಸ್ ಎಲ್ಲ ಐತೆ, ಬನ್ನಿ ಗೈಸ್ ಹೋಗೋಣ. ಇದು ಬಂದು ನಮ್ಮ ಸ್ಟೇಜ್. ಇಲ್ಲಿ ನಮ್ದೆಲ್ಲ ಪ್ರೋಗ್ರಾಮ್ಸ್ ಹಾಗೂ ಬ್ಯಾಂಡ್ ಸೆಟ್ಟಿಂಗ್ ಎಲ್ಲ ಮಾಡ್ತಿದ್ದು. ಊಟಕ್ಕೆಲ್ಲ ಇಲ್ಲೇ ಇದ್ದಿದ್ದು. ಇದೇ ನಮ್ಮ ಸ್ಕೂಲು 5ನೇ ಕ್ಲಾಸ್ ಓದಿದ್ದು. 5 ಮತ್ತೆ 6. 6ನೇ ಕ್ಲಾಸ್ ಇಲ್ಲಿದೆ. ಇದು ನಮ್ಮ 6ನೇ ಕ್ಲಾಸು. ಇವತ್ತು ಓಪನ್ ಇಲ್ಲ. ಇದು ಸ್ಕೂಲ್ ಎಲ್ಲ ಮಕ್ಕಳು ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಟ್ರಾ ಕುಣಿಸ್ತಿದ್ರು ರೂಮು ಗೈಸ್. ಲಾಸ್ಟ್ ಫೈನಲಿ 8ನೇ ಕ್ಲಾಸ್ ಇಲ್ಲೇ ಅರ್ಧ, ಅಲ್ಲೊಂದ್ ಸ್ಕೂಲ್ ಇದೆ ಹೊಸ ಸ್ಕೂಲ್, ಅಲ್ಲಿ ಅರ್ಧ ಓದಿದ್ದು. ಬನ್ನಿ ಅಲ್ಲಿ ಹೋಗ. ಹಂಗೆ ನಮ್ದು ಇದೆ ಅಡುಗೆ ಮನೆ. ಇಲ್ಲೇ ನಮ್ಗೆ ಊಟ ರೆಡಿ ಮಾಡಿ ಇದೇ ಲೈನಲ್ಲಿ ಊಟ ಕುಂಡಿಸ್ತಾರೆ ಗೈಸ್. ಹಾಗೆ ಸ್ಟೇಜ್ ಮೇಲೆಲ್ಲ ಫಿಲ್ಅಪ್ ಆಗಿ ಫುಲ್ ನಾವು ಓದ್ತಿರ್ಬೇಕಾದ್ರೆ ಫುಲ್ ಸ್ಟೂಡೆಂಟ್ ಇದ್ರು. ಫುಲ್ ಎಂಜಾಯ್ ಇರ್ತಿತ್ತು. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಫುಲ್ ಹುಡುಗರೆಲ್ಲ ಕುಂತ್ಕೊತಿರು. ಆದ್ರೆ ಇವಾಗ ಯಾರು ಸ್ಕೂಲ್ಗೆ ಹುಡುಗರೆಲ್ಲ ಬರ್ತಿಲ್ಲ. ಯಾಕಂದ್ರೆ ಎಲ್ಲ ಪ್ರೈವೇಟ್ ಶಾಲೆಗೆ ಸೇರ್ಸ್ತಾವ್ರೆ ಕಾರ್ಮೆಂಟ್ಗಳು ಅಲ್ಲಿ ಇಲ್ಲಿಗೆ ಎಲ್ಲ. ಆದಷ್ಟು ಗೌರ್ಮೆಂಟ್ ಶಾಲೆಗೆ ಸೇರಿಸಿ ನಮ್ಮ ಗೌರ್ಮೆಂಟ್ ಶಾಲೆನ ಉಳಿಸಿ. ಗೌರ್ಮೆಂಟ್ ಶಾಲೆಗೆ ಸೇರ್ಸಲ್ಲ, ಗೌರ್ಮೆಂಟ್ ಕೆಲಸ ಅಂತ ಬೇಕೋ ಕೇಳ್ತೀರಾ ಇವನಂತಾರು. ಸುಮ್ಮಿರಲ್ಲ. ಇದು ಬಂದು ಕಂಪ್ಯೂಟರ್ ರೂಮು. ನಾವು ಓದ್ಬೇಕಾದ್ರೆ ಒಂದು 10 ಕಂಪ್ಯೂಟರ್ ಇದ್ವು. ನಮಗೆ ಕಂಪ್ಯೂಟರ್ ಯೂಸ್ ಮಾಡಕ್ ಗೊತ್ತಿಲ್ಲ. ನಮ್ಮ ಸೀನಿಯರ್ಸ್ ಗಳೆಲ್ಲ ಯೂಸ್ ಮಾಡ್ತಾ ಇದ್ರು. ಹಾಗೂ ನಾವು ಓದ್ತಿರ್ಬೇಕಾದ್ರೆ ಸೈಕಲ್ ಎಲ್ಲ ಕೊಡ್ತವ್ರ ಗೈಸ್. ಸರ್ ಇವಾಗ ಸೈಕಲ್ ಸಿಗ್ತಾ ಇಲ್ಲ, ಯಾಕಂದ್ರೆ ಗೌರ್ಮೆಂಟ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಸರ್ಕಾರ. ನಮ್ ಬ್ಯಾಚ್ಗೆ ಲಾಸ್ಟ್ ಸೈಕಲ್. ಹಾಗೆ ನಿಮ್ದು ಯಾವ ಬ್ಯಾಚ್ ಅಂತ ಕಮೆಂಟ್ ಹಾಕ್ಬಿಡಿ ಗೈಸ್, ಓದ್ತಿದ್ರೆ ಈ ಸ್ಕೂಲ್ ಎಲ್ಲ. ನಿಮ್ಮ ಯಾವ ತರ ಎಲ್ಲ ಆಟ ಆಡ್ಕೊಂಡು ಯಾವ ತರ ಎಂಜಾಯ್ ಮಾಡ್ತಿದ್ರಿ ಅಂತ. ರೇಷನ್ ಮತ್ತೆ ಬೇಳೆ ಫುಲ್ ಐಟಮ್ ಎಲ್ಲ ಬರ್ತಿತ್ತು. ಹಾಗೆ ನಮ್ಗೆ ಸ್ಕೂಲ್ಗೆ ಬುಕ್ಗಳು ಬಟ್ಟೆ ಎಲ್ಲ ಕೊಡ್ತಿರಲ್ಲ ಗೈಸ್, ಇಲ್ಲೇ ಮಾಡ್ತಿದ್ದು. ಫುಲ್ ಮೆಮೊರೀಸ್ ಎಲ್ಲ ನೆನ್ಸ್ಕೊಂಡ್ರೆ ಈಗಲೂ ಒಂಥರ ಖುಷಿ ಆಗ್ತದೆ. ಆದ್ರೆ ಇವಾಗ ಆತರ ಖುಷಿ ಇಲ್ಲ ಗೈಸ್.
8ನೇ ತರಗತಿ ಸೇರ್ತೀವಿ. ಇದೆಷ್ಟು 7 ಲಾಸ್ಟ್? ಎಂಟಿಲ್ವಾ ಗಾಯ್ಸ್? ಇದು ಬಂದು ನಮ್ದು 7ನೇ ಕ್ಲಾಸು. ಇಲ್ಲೇ 7ನೇ ತರಗತಿ ಓದಿದ್ದು ನಾವು ಒಂದ್ ವರ್ಷ. ಒಳ್ಳೆ ಮಸ್ತ್ ಆಗಿತ್ತು ಮಾತ್ರ. ಒಳ್ಳೆ ಟೀಚರ್ಸ್ ಗಳಿದ್ರು, ಒಳ್ಳೊಳ್ಳೆ ಪಾಠ ಹೇಳ್ಕೊಡ್ತಿರು. ಆದ್ರೆ ನಾವ್ ಯಾರು ಪಾಠ ಓದ್ತಿದ್ಲ ಗೈಸ್. ಓದಕ್ ಹೋಗದೆ ಸುಮ್ನೆ ಆಟ ಆಡಕ್ ಹೋಗ್ತೀನಿ ಗೈಸ್. ಸಾಯಂಕಾಲ ಅವಾಗ ಆಟ ಆಡೋಕೆ ಒಳ್ಳೊಳ್ಳೆ ಆಟಗಳು ಆಡಕ್ ಬಿಡ್ತಾ ಇದ್ರು. ಕಬಡ್ಡಿ, ಖೋಖೋ, ವಾಲಿಬಾಲ್ಸ್ ಎಲ್ಲ ಆತರ ಎಂಜಾಯ್ ಮಾಡ್ತೀನಿ ನಾವು. ನೆಕ್ಸ್ಟ್ ನಮ್ಗೆ 8ನೇ ಕ್ಲಾಸ್ ಇದೆ, ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದ್ದು. ಇದೇ ನಮ್ದು 8ನೇ ಕ್ಲಾಸ್ ಗೈಸ್. ಒಳಗಡೆ ಫುಲ್ ಮೆಮೊರೀಸ್ ಇದೆ. ಲಾಸ್ಟ್ ಫೈನಲ್ ನಾವು ಓದಿದ್ದು ಅಂದ್ರೆ 2016ರಲ್ಲಿ ಇದೇ ಫೈನಲ್. ಇದಾದ್ಮೇಲೆ ಸ್ಕೂಲ್ದು ಮಾಹಿತಿ ಇಷ್ಟೊಂದಿತ್ತು ಗೈಸ್. ಹಾಗೆ ಏನಾದ್ರು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೆ ನಿಮ್ದು ಏನೇನ್ ಮೆಮೊರೀಸ್ ಇತ್ತು ಅಂತ ಕಮೆಂಟ್ ಹಾಕ್ಬಿಡಿ ಗೈಸ್. ನಮ್ಮ ಹೆಮ್ಮೆ. ಹಾಗೂ ಎಂಜಾಯ್ ಮಾಡ್ಕೊಂಡೆಲ್ಲ ಇದ್ ಮಾಡ್ತೀನಿ ಗೈಸ್. Guys, all the memories of ಬೋರಿಂಗ್ ಆಟ ಆಡ್ತಿದ್ವಿ guys. ಎಲ್ಲ ಬೆಲ್ಲ ಹಿಡಿತಾವು. ಊಟಕ್ಕೆ ಹೋಗಿ ಬೇಗ ಬೇಗ ಊಟ ಮುಗಿಸ್ತಾ ಬೇಗ ಸ್ಕೂಲ್ ಹೋಗಿ ಹೋಮ್ ವರ್ಕ್ ಏನಾರು ಇದ್ರೆ ಬರ್ಕೊಳ್ಳಿ ಗಾಯ್ಸ್ ಬೇಗ ಬೇಗ. ಗಾಯ್ಸ್ ಹಾಗೆ ನಾವ್ ಇದ್ದಾಗ ಹಾಕ್ಸಿದ್ನು ತುಗಲಲ್ಲಿ. ಅರೆ ತೊಟ್ಲು ಹಾಕ್ಸಿದ್ಲು ಹಂಗೆ ಇತ್ತು ಗೈಸ್. ನೋಡಿ ಹೆಂಗ್ ಆಟ ಆಡ್ತಿದ್ದೀವಿ ಈಗ. ನನ್ನಷ್ಟು ತುಗಲಲ್ಲಿ ಆಡಕ್ಕಲ್ಲ ಈಗ. ಸುಮ್ನೆ ಇವತ್ತು ವೀಳಗೋಸ್ಕರ ಸೋಸ್ತಾನೆ ಗೈಸ್. ಅರೆ ನಮ್ಮ ಹುಡುಗರು ಫುಲ್ ಎಂಜಾಯ್ ಮಾಡ್ತಾರ. ಫುಲ್ ಹಾಕಿ ನಾಚ. ಫೈನಲಿ ನಮ್ಮ ಗೌರ್ಮೆಂಟಿನ ಶಾಲೆಗೆ ಬಂದಿದ್ನು. ನಾವು ಇಲ್ಲಿ 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಓದಿದ್ನು. ಹಾಗಾಗಿ ತುಂಬಾ ಮೆಮೊರೀಸ್ ಎಲ್ಲ ಇತ್ತು. ಅದಕ್ಕಾಗಿ ಇವತ್ತು ನಮ್ಮ ಸ್ಕೂಲ್ದು ಒಂದು ವಿಡಿಯೋ ಮಾಡ್ಬೇಕಿತ್ತು ಅಂತ ಬಂದಿದೆ. ಹಾಗೆ ನಮ್ಮ ಸ್ಕೂಲ್ ನೋಡಿ ತುಂಬಾ ಖುಷಿ ಆಯ್ತು. ನೋಡ್ತಾ ಇದ್ರೆ ನಾವು ಈಗ್ಲೂ ಓದ್ಬೇಕಲ್ಲ ಅನ್ಸ್ತೈತೆ. ಓದಕ್ ಆಗಲ್ಲ ಗೈಸ್, ಯಾಕಂದ್ರೆ ಇವಾಗ ಕೆಲ್ಸದ್ದು ಹಾಗಾಗಿ ಓದಕ್ ಆಗಲ್ಲ ಅಂತ ಹೇಳ್ಕೊಂತ. ಹಾಗೆ ಇವತ್ತು ನಮ್ದು ಸ್ಕೂಲ್ ವಿಡಿಯೋ ಎಲ್ಲ ಮಾಡೋದು. ಹಾಗೆ ನಿಮ್ದು ಸ್ಕೂಲ್ದು ಮಾಹಿತಿ ಯಾರ್ಯಾರು ನೀವು ಯಾವ ಬ್ಯಾಚಲ್ಲಿ ಓದಿದ್ರೆ ನಾನು ಕಮೆಂಟ್ ಹಾಕಿರಿ ಗೈಸ್. ಹಾಗೆ ನಿಮ್ದು ಓಲ್ಡ್ ಮೆಮೊರೀಸ್ ಎಲ್ಲ ಹೇಳಿ. ಹಾಗೆ ನಮ್ ಜೊತೆ ನಮ್ಮ ಹುಡುಗ ಇದ್ದಾನೆ, ಅವ್ರು ಇವಾಗ 6ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅವ್ರದ್ದು ಅನುಭವ ಹೆಂಗಿರುತ್ತೆ ಅಂತ ಕೇಳೋಣ ಗೈಸ್. ಅವ್ರು ಹೆಂಗ್ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ. ಹಾಯ್ ಗೈಸ್, ಇಲ್ಲಿ ನಮ್ಮ ಸ್ಕೂಲ್ ಗೈಸ್. ಇಲ್ಲಿ ನಾವು ಖೋಖೋ ಆಡ್ತೀವಿ ಗೈಸ್, ಆಮೇಲೆ ವಾಲಿಬಾಲ್ ಆಡ್ತೀವಿ ಗೈಸ್. ಆಮೇಲೆ 1ನೇ ಕ್ಲಾಸ್ ಇಂದ ಹೋಗ್ತಾ ಬಂದಿವಿ ಗೈಸ್. ಇಲ್ಲಿ 6ನೇ ಕ್ಲಾಸ್ ಗಂಟೆ ಓದಿದ್ವಿ ಗೈಸ್. ಈ 6ನೇ ಕ್ಲಾಸ್ ನಮ್ ಪರ್ಮನೆಂಟ್ ಗೈಸ್, ಅಲ್ಲೇ ಓದ್ತಿರೋದು ಗೈಸ್. ಹಾಗೆ ಈ ವರ್ಷ 6ನೇ ಕ್ಲಾಸ್ ಓದ್ತಾವನೆ, ನೆಕ್ಸ್ಟ್ ವರ್ಷ 7. ಹಾಗೆ ಫೈನಲಿ ಇವ್ರಿಗೆ ಲಾಸ್ಟ್ 7ನೇ ಕ್ಲಾಸ್. ಅಸ್ಮಾತ್ ನೆಕ್ಸ್ಟ್ ವರ್ಷ 7ರಿಂದ 8ಗೂ ಇಲ್ಲೇ ರನ್ನಿಂಗ್ ಗೈಸ್. ಹಾಗೆ ನಾನು ಸುಮಾರು ಸಲ ವಿಡಿಯೋಸ್ ಎಲ್ಲ ನೋಡಿದ್ದೆ. ಎಲ್ಲ ಏನ್ ಮಾಡ್ತಾರ ಅಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ಓದ್ಬಿಟ್ಟು ಗೌರ್ಮೆಂಟ್ ಕೆಲಸ ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂತ ಕೇಳ್ತೀರಾ. ನಮ್ಮ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನು ಸೇರಿಸಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ನಮ್ಮ ಗೌರ್ಮೆಂಟ್ ಶಾಲೆಯನ್ನು ಉಳಿಸಿ ಅಂತ ವಿನಂತಿ. ಯಾಕಂದ್ರೆ ಎಲ್ಲ ಪ್ರೈವೇಟ್ ಶಾಲೆ ಸೇರಿಸ್ತೀರಾ, ಅದ್ ಬಂದ್ಬಿಟ್ಟು ಗೌರ್ಮೆಂಟ್ ಕೆಲಸ ಕೊಡಿ ಅಂತ ಹೇಳ್ತೀರಾ. ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿದ್ರೆ ನಮ್ಮ ಗೌರ್ಮೆಂಟ್ ಶಾಲೆ ಬೆಳವಣಿಗೆ ಆಗ್ತದೆ. ಅದರಿಂದ ಇನ್ನಷ್ಟು ಗೌರ್ಮೆಂಟ್ಗೆ ಫೆಸಿಲಿಟಿ ಇರ್ತದೆ, ನಮಗೂ ಒಳ್ಳೆ ಫೆಸಿಲಿಟಿ ಇರ್ತದೆ. ಹಾಗೆ ಗೌರ್ಮೆಂಟ್ ಶಾಲೆ ಓದ್ತಿರೋ ನಮ್ಮ ಹುಡುಗ ಇದ್ದಾನೆ, ಅವ್ನ ಬಗ್ಗೆ ಕೇಳೋಣ ಬನ್ನಿ ಹೆಂಗಿದೆ ನಮ್ಮ ಗೌರ್ಮೆಂಟ್ ಶಾಲೆ. ಹಾಗೆ ಇಲ್ಲಿ ಗೌರ್ಮೆಂಟ್ ಶಾಲೆ ಬಿಸಿ ಊಟ ಕೊಡ್ತಾರೆ, ಮಧ್ಯಾಹ್ನ ಒಳ್ಳೆ ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಬಟ್ಟೆ ಫ್ರೀ ಇದೆ, ಬುಕ್ಸ್ ಇದೆ, ಒಳ್ಳೆ ಪಾಠ ಮಾಡ್ತಾರೆ, ಒಳ್ಳೆ ಟೀಚರ್ಸ್ ಗಳಿದ್ದಾರೆ, ಒಳ್ಳೆ ಫ್ಯೂಚರ್ಸ್ ಇದೆ ಅಂತ ಹೇಳ್ತೀನಿ ಗೈಸ್. ಇದ್ರ ಅನುಭವ ನಿಮ್ಗೆ ಏನಿಸುತ್ತೆ ಕಮೆಂಟ್ ಹಾಕ್ಬಿಡಿ ಗೈಸ್. ಪ್ರೈವೇಟ್ ಶಾಲೆ ಬೆಟರ ಗೌರ್ಮೆಂಟ್ ಶಾಲೆ ಬೆಟರ ಅಂತ. ಹಾಗೆ ನೀವು ಯಾವ ಶಾಲೆಯಲ್ಲಿ ಓದಿದಿರಾ, ಏನೇನು ಕೆಲಸ ತಗೊಂಡಿದ್ದೀರಾ ಅಂತ ಕಮೆಂಟ್ ಹಾಕಿ ಗೈಸ್. ಹಲೋ ನಮಸ್ಕಾರ ಎಲ್ಲರಿಗೂ. ಗೈಸ್ ನಮ್ಮ ಜೊತೆ ನಮ್ಮ ಮನ್ಮಿತ್ ಅವ್ರು ಇದ್ದಾರೆ. ಅವರು ಹೋದ ವರ್ಷ 6ನೇ ಕ್ಲಾಸಲ್ಲಿ ಓದಿದ್ದಾರೆ. ಒಳ್ಳೆ ಚೆನ್ನಾಗಿತ್ತಂತೆ ಸ್ಕೂಲ್ ನಮ್ಮ ಗೌರ್ಮೆಂಟ್. ಒಳ್ಳೆ ಫೆಸಿಲಿಟಿ ಇದೆ, ಬಿಸಿ ಊಟ ಇದೆ, ಒಳ್ಳೆ ಟೀಚರ್ಸ್ ಗಳಿದ್ದಾರೆ, ಒಳ್ಳೆ ಪಾಠ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಹಾಗೆ ಇವಾಗ 6ನೇ ಕ್ಲಾಸಿಂದ 7ನೇ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ಹೆಂಗಿತ್ತು ಅನುಭವ ಅಂತ ಕೇಳೋಣ ಬನ್ನಿ ಗೈಸ್. ಹೇಳಿ ಮನ್ಮಿತ್ ಅವ್ರು, ನಿಮ್ಗೆ ಹೆಂಗಿತ್ತು ಸ್ಕೂಲ್? ಚೆನ್ನಾಗಿತ್ತು, ಬುಕ್ ಫ್ರೀ ಕೊಡ್ತಿರೋ, ಬಟ್ಟೆ ಫ್ರೀ, ಬಿಸಿ ಊಟ ಚೆನ್ನಾಗಿತ್ತು. ಆಮೇಲೆ ಸ್ಕೂಲು ಚೆನ್ನಾಗಿತ್ತು, ಮಿಸ್ಗಳು ಚೆನ್ನಾಗಿ ಹೇಳ್ಕೊಡ್ತಾರೆ ಅಷ್ಟೇ. ಹಾಗೆ ನೋಡಲ್ಲ ಗೈಸ್, ನಮ್ಮ ಹುಡುಗನ ಒಳ್ಳೆ ಚೆನ್ನಾಗಿ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಾರೆ. ಒಳ್ಳೆ ಆಟ ಆಡೋಕ್ಕೆ ಖೋಖೋ ಫೀಲ್ಡ್ ಇದೆ, ವಾಲಿಬಾಲ್ ಇದೆ,
ತುಂಬಾ ಚೆನ್ನಾಗಿದೆ. ಆದಷ್ಟು ಗೌರ್ಮೆಂಟ್ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರ್ಸಂತ ವಿನಂತಿ.